ಕೆಣಕಿರುವಂತಹ ಮೊಂಡು ನಟ ಕಮಲ್ ಹಾಸನ್ ಉದ್ದಟತನ ಇನ್ನೂ ಕೂಡ ಮುಂದುವರೆದಿದೆ. ಕೋರ್ಟ್ ಈಗಾಗಲೇ ತಪರಾಕಿ ಹಾಕಿದೆ. ಈ ಕೂಡಲೇ ಕ್ಷಮೆ ಕೇಳಬೇಕು ಅಂತ ಕೂಡ ಹೇಳಿದೆ. ತಮ್ಮ ಹೇಳಿಕೆಗೆ ಕಮಲ್ ಕ್ಷಮೆ ಕೇಳ್ತಾರಾ? ಹೈಕೋರ್ಟ್ ಕಟ್ಟಾಜ್ಞೆಗೆ ತಲೆಬಾಗ್ತಾರಾ ತಮಿಳ್ ಹಾಸನ್? ಕ್ಷಮೆ ಕೇಳ್ತಾರಾ ಇಲ್ವಾ ಅನ್ನುವಂಥದ್ದನ್ನ ಕಾದು ನೋಡಬೇಕು. 2:30 ಒಳಗಾಗಿ ಅವರು ಕ್ಷಮೆ ಕೇಳಬೇಕು ಅಂತ ಕೋರ್ಟ್ ತಾಕೀತು ಮಾಡಿದೆ. ಕ್ಷಮೆ ಕೇಳದೆ ಉದ್ದಟತನ ತೋರ್ತಾ ಇದ್ದಾರೆ ಕಮಲ್. ಈಗಾಗಲೇ ಫಿಲ್ಮ್ ಚೇಂಬರ್ಗೆ ಬರೆದಿರುವಂತಹ ಪತ್ರದಲ್ಲೂ ಕೂಡ ಅವರ ಉದ್ದಟತನ ಮುಂದುವರೆದಿದೆ. ಕ್ಷಮೆ ಕೇಳದಿದ್ರೆ ತನ್ನ ನಿಲುವನ್ನ ಪ್ರಕಟ ಮಾಡೋದಾಗಿ ಕೋರ್ಟ್ ಈಗಾಗಲೇ ಹೇಳಿದ್ದು ಡೆಡ್ ಲೈನ್ ಕೂಡ ಕೊಟ್ಟಿದೆ. ಕನ್ನಡಿಗರನ್ನ ಕೆಣಕಿ ಕಮಲ್ ಹಾಸನ್ ಇಲ್ಲಿಯವರೆಗೂ ನಾನು ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳಲ್ಲ, ನಾನು ತಪ್ಪು ಮಾಡಿಲ್ಲ, ನನ್ನ ಹೇಳಿಕೆಯನ್ನು ತಪ್ಪಾಗಿ ಅರ್ಥೈಸಲಾಗಿದೆ ಅನ್ನುವಂತಹ ವಾದವನ್ನ ಮುಂದುವರೆಸಿದ್ದಾರೆ. ಕರವೇ ಸೇರಿದಂತೆ ಹಲವಾರು ಕನ್ನಡ ಸಂಘಟನೆಗಳು ಈಗಾಗಲೇ ಫಿಲ್ಮ್ ಚೇಂಬರ್ಗೂ ಹೋಗಿ ಮುತ್ತಿಗೆ ಹಾಕಿ ಎಲ್ಲ ಪೋಸ್ಟರ್ಗಳನ್ನು ಹರಿದು ಹಾಕುವಂತಹ ಕೆಲಸವನ್ನ ಮಾಡಿದೆ. ಹಲವಾರು ಥಿಯೇಟರ್ಗಳಲ್ಲಿ ಈಗಾಗಲೇ ಸಿನಿಮಾದ ರಿಲೀಸ್ ಹಿನ್ನೆಲೆ ಪೋಸ್ಟರ್ಗಳನ್ನು ಹಾಕಲಾಗಿತ್ತು. ಯಾವ್ಯಾವ ಥಿಯೇಟರ್ಗಳಲ್ಲಿ ಪೋಸ್ಟರ್ಗಳನ್ನು ಹಾಕಿದ್ರು ಅಲ್ಲೆಲ್ಲ ಹೋಗಿ ಹರಿದು ಹಾಕುವ ಕೆಲಸವನ್ನು ಕೂಡ ಈಗ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಇವರ ಕ್ಷಮೆ ನಮಗೆ ಬೇಕಾಗಿಲ್ಲ, ಇವರ ಸಿನಿಮಾ ರಿಲೀಸ್ ಆಗೋದು ಬೇಡ ಅನ್ನೋದು ಕನ್ನಡಿಗರ ಆಗ್ರಹ. ಸದ್ಯ ಕೋರ್ಟ್ ಕೊಟ್ಟಿರುವಂತಹ ಡೆಡ್ ಲೈನ್ ಹಿನ್ನೆಲೆಯಲ್ಲಿ ಏನ್ ಮಾಡ್ತಾರೆ ಕಮಲ್ ಹಾಸನ್ ಅವರ ಮುಂದಿನ ನಡೆ ಏನು ಅನ್ನೋದು ಸದ್ಯದ ಕುತೂಹಲ. ಇದೇ ರೀತಿಯ ಮೊಂಡತನವನ್ನ ಕೋರ್ಟ್ ಆಜ್ಞೆಯ ಮೇರೆಗೂ ಕೂಡ ಅವರು ಅದನ್ನು ಮೀರಿ ವರ್ತನೆ ಮಾಡಿದ್ರೆ ಕೋರ್ಟ್ ಏನ್ ಮಾಡುತ್ತೆ, ಯಾವ ಡಿಸಿಷನ್ಗೆ ಬರುತ್ತೆ ಅದು ಕೂಡ ಸದ್ಯ ಕಾದು ನೋಡಬೇಕು. ಕ್ಷಮೆ ಕೇಳಬೇಕು ಅಂತ ಕೋರ್ಟ್ ಈಗಾಗಲೇ ಹೇಳಿದೆ. 2:30 ಕ್ಷಮೆ ಕೇಳಬೇಕು ಅಂತ. ಇನ್ನು ಅರ್ಧ ಗಂಟೆ ಬಾಕಿ ಇದೆ. ಇಲ್ಲಿವರೆಗೂ ಆ ಬೆಳವಣಿಗೆಗಳು ಕಾಣಿಸ್ತಾ ಇಲ್ಲ. ಕನ್ನಡವನ್ನ ಅವಮಾನಿಸಿದ ಕಮಲ್ಗೆ ಹೈಕೋರ್ಟ್ ಚಾಟಿ ಬೀಸಿದೆ. ಕನ್ನಡಿಗರನ್ನ ಕ್ಷಮೆ ಕೇಳುವಂತೆ ಹೈಕೋರ್ಟ್ ತಾಕೀತು ಮಾಡಿದೆ. ಕಮಲ್ ಹಾಸನ್ ಭಾಷಾ ತಜ್ಞರ ಅಥವಾ ಇತಿಹಾಸಕಾರರ? ಜನರ ಭಾವನೆಗಳ ಜೊತೆಗೆ ಯಾರು ಕೂಡ ಆಟ ಆಡಬಾರ್ದು ಅಂತ ಕೋರ್ಟ್ ಹೇಳಿದೆ. ಅಭಿವ್ಯಕ್ತಿ ಸ್ವಾತಂತ್ರ್ಯದಿಂದ ಭಾವನೆಗೆ ಧಕ್ಕೆ ಆಗಬಾರ್ದು. ಅವರು ಕ್ಷಮೆ ಕೇಳಿದ್ರೆ ಏನ್ ಕಳ್ಕೊಳ್ತಾರೆ ಅನ್ನೋದು ಕೋರ್ಟ್ನ ಪ್ರಶ್ನೆಯಾಗಿದೆ. ನಾಲಿಗೆ ತಪ್ಪಾಗಿ ಹೇಳಿದ್ರೆ ಇಷ್ಟೊತ್ತಿಗಾಗಲೇ ಕ್ಷಮೆಯನ್ನ ಕೇಳಬಹುದಿತ್ತು. ಹೀಗಂತ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠ ಕಮಲ್ ಹಾಸನ್ಗೆ ತಪರಾಕಿ ಹಾಕಿದೆ. ಮಧ್ಯಾಹ್ನ 2:30 ಆದೇಶ ಕೊಡ್ತೀನಿ ಅಂತ ಹೈಕೋರ್ಟ್ ಹೇಳಿದೆ. ಅಷ್ಟರೊಳಗಾಗಿ ಕ್ಷಮೆ ಕೇಳಿದ್ರೆ ಫೈನ್, ಇಲ್ಲ ಅಂದ್ರೆ ತನ್ನ ನಿರ್ಧಾರವನ್ನ ಪ್ರಕಟ ಮಾಡ್ತೀವಿ ಅಂತ ಕೋರ್ಟ್ ಕೂಡ ಹೇಳಿದ್ರಿಂದ ಕಮಲ್ ಹಾಸನ್ನ ಮುಂದಿನ ನಡೆ ಏನು ಅನ್ನೋದು ಸದ್ಯದ ಕುತೂಹಲ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳೀಧರ್. ಜನ ತಪ್ಪಾಗಿ ಅರ್ಥೈಸಿರಬಹುದು, ಕೋರ್ಟ್ ತಪ್ಪಾಗಿ ಅರ್ಥೈಸಿರ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಕೋರ್ಟ್ನ ಒಂದು ಆಜ್ಞೆಯನ್ನ ಮೀರಿ ಕಮಲ್ ಹಾಸನ್ ನಡ್ಕೊಳ್ಳುವಂತಹ ಸಾಧ್ಯತೆಗಳಿದೆಯಾ? ಆಗೊಂದು ವೇಳೆ ನಡ್ಕೊಂಡ್ರೆ ಆಗಬಹುದಾದಂತಹ ಸಂದರ್ಭ ಸನ್ನಿವೇಶಗಳೇನು? ದಿವ್ಯ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅರ್ಜಿ ವಿಚಾರಣೆ ಮತ್ತೆ ಪ್ರಾರಂಭ ಆಗುವಂಥದ್ದು. 2:30 ಅರ್ಜಿ ವಿಚಾರಣೆನ ಮತ್ತೆ ಕೈಗೆತ್ಕೊಳ್ತಾ ಇದೆ. ಆ ಸಂದರ್ಭದಲ್ಲಿ ಅಂದರೆ 12 ಗಂಟೆ ಸಂದರ್ಭದಲ್ಲಿ ನಡೆದಂಥ ವಿಚಾರಣಾ ಸಂದರ್ಭ ಏನಿತ್ತು, ವಿಚಾರಣಾ ಸಂದರ್ಭದಲ್ಲಿ ಕಮಲ್ ಹಾಸನ್ ಅವರ ಉದ್ದಟತನ ಮತ್ತು ಅವರು ಯಾವ ರೀತಿಯಲ್ಲಿ ನಡೆದುಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಹೈಕೋರ್ಟ್ ಗಮನಕ್ಕೆ ತೆಗೆದುಕೊಂಡಿತ್ತು. ಮತ್ತು ಜಲ ಭಾಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಭಾವನೆಗೆ ಧಕ್ಕೆ ಆಗಬಾರ್ದು, ಆ ಧಕ್ಕೆ ಆಗೋ ರೀತಿಯಲ್ಲಿ ನಡೆದುಕೊಳ್ಳುವಂಥದ್ದು ಸರಿಯಲ್ಲ ಅಂತೇಳಿ ನ್ಯಾಯಮೂರ್ತಿಗಳು ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಅಂದರೆ 1950ರಲ್ಲಿ ರಾಜಗೋಪಾಲಾಚಾರಿ ಅವರು ಕೂಡ ಇದೇ ರೀತಿಯಲ್ಲಿ ವಿವಾದಾತ್ಮಕ ಹೇಳಿಕೆಯನ್ನು ಕೊಡ್ತಾರೆ. ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟು ಅದಾದ ನಂತರ ಬಹಿರಂಗ ಕ್ಷಮೆಯನ್ನ ಕೇಳ್ತಾರೆ. ಆದರೆ ಕಮಲ್ ಹಾಸನ್ ಅವರು ಆಟಿಟ್ಯೂಡ್ನಲ್ಲಿ ಸಾಕಷ್ಟು ನಡ್ಕೊಳ್ತಾ ಇದ್ದಾರೆ. ಇದುವರೆಗೂ ಕೂಡ ಯಾವುದೇ ರೀತಿಯ ಕ್ಷಮೆಯನ್ನ ಕೇಳುವಂಥದ್ದಿರಲಿ ಅಥವಾ ಕ್ಷಮೆಯನ್ನ ಯಾಚನೆ ಮಾಡುವಂಥ ವಿಚಾರಕ್ಕೆ ಯಾವುದೇ ರೀತಿಯ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇಲ್ಲ. ಯಾಕೆಂದ್ರೆ ಭಾವನೆಗಳಿಗೆ ಧಕ್ಕೆಯಾಗಿ ಭಾವನೆಗಳ ಧಕ್ಕೆ ಆದಂಥ ಜಾಗದಲ್ಲಿ ಅವರ ಚಲನಚಿತ್ರವನ್ನು ರಿಲೀಸ್ ಮಾಡಬೇಕು ಅಂತೇಳಿ ಹೈಕೋರ್ಟ್ನ ಮೊರೆ ಬಂದಿರೋಂಥದ್ದು ಸರಿಯಲ್ಲ. ಯಾಕೆಂದರೆ ನೀವು ಹೇಳ್ತಾ ಇದ್ದೀರಾ 350 ಕೋಟಿ ಕೊಟ್ಟು ನಾವು ಚಲನಚಿತ್ರವನ್ನು ನಿರ್ಮಾಣವನ್ನು ಮಾಡಿದ್ದೀವಿ, ಅದನ್ನು ರಿಲೀಸ್ ಮಾಡಲಿಕ್ಕೆ ಪೊಲೀಸರ ಸರ್ಪಗಾವನಲ್ಲಿ ರಿಲೀಸ್ ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀರಿ. ಅಂದರೆ ಅವರ ಭಾವನೆಗೆ ಧಕ್ಕೆ ಮಾಡಿ ಅಲ್ಲಿ ಹಣವನ್ನು ಸಂಪಾದನೆ ಮಾಡುವಂಥದ್ದು ಎಷ್ಟು ಸರಿ ಅನ್ನೋ ಪ್ರಶ್ನೆಗಳನ್ನು ಕೂಡ ಕೇಳಿರುವಂಥದ್ದು. ಜೊತೆಗೆ ಇನ್ನೊಂದಷ್ಟು ಪ್ರಶ್ನೆಗಳನ್ನು ಕೂಡ ಇವತ್ತು ನಾಗಪ್ರಸನ್ನ ಅವರು ಕೇಳಿರುವಂಥದ್ದು. ಭಾಷೆ
ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಹೇಳಿಕೆಯನ್ನು ಕೊಡಲಿಕ್ಕೆ ಅವರೇನಾದರೂ ಭಾಷಾ ತಜ್ಞರ ಅಥವಾ ಇತಿಹಾಸಕಾರರ ಅನ್ನೋದ್ರ ಬಗ್ಗೆನೂ ಕೂಡ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಮಾಡಿರುವಂಥದ್ದು. ಅಂದರೆ ಸರಿಸುಮಾರು 22 ನಿಮಿಷಗಳ ಕಾಲ ನಡೆದಂಥ ಅರ್ಜಿ ವಿಚಾರಣಾ ಸಂದರ್ಭದಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ರು. ಅದಕ್ಕೆ ಸಮರ್ಪಕವಾದ ಉತ್ತರವನ್ನು ಕೊಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಜೊತೆಗೆ 2:30ಕ್ಕೆ ನಿಮ್ಮ ನಿಲುವು ಏನು ಅನ್ನೋದ್ರ ಬಗ್ಗೆ ಒಂದನ್ನು ಸ್ಪಷ್ಟಪಡಿಸಿ ಅನ್ನೋದ್ರ ಬಗ್ಗೆ ಈಗ ಹೈಕೋರ್ಟ್ ಹೇಳಿರೋಂಥದ್ದು. ಅಂದರೆ 2:30ಕ್ಕೆ ಅರ್ಜಿ ವಿಚಾರಣೆ ಮತ್ತೆ ಪ್ರಾರಂಭ ಆಗ್ತಾ ಇದೆ. ಪ್ರಾರಂಭ ಆಗುವಂಥ ಸಂದರ್ಭದಲ್ಲಿ ಕಮಲ್ ಹಾಸನ್ ಅವರ ನಿಲುವು ಏನು, ಅದಕ್ಕೆ ಸ್ಪಷ್ಟನೆಗಳೇನು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೊಡಬೇಕಾಗತ್ತೆ. ಕೊಟ್ಟ ಬಳಿಕ ಹೈಕೋರ್ಟ್ ಒಂದು ಆದೇಶವನ್ನು ಮಾಡುತ್ತೆ. ಜೊತೆಗೆ ಈ ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ, ಚಲನಚಿತ್ರವನ್ನು ಪೊಲೀಸರ ಬಂದೋಬಸ್ತ್ನಲ್ಲಿ ಇಟ್ಕೊಂಡು ಚಲನಚಿತ್ರವನ್ನು ಬಿಡುಗಡೆಯನ್ನು ಮಾಡ್ಬೋದು. ಆದರೆ ಹೈಕೋರ್ಟ್ ಇದನ್ನು ಯಾವ ರೀತಿಯಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ. ಜೊತೆಗೆ ಈಗಾಗಲೇ ಭಾಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ನಿಲುವನ್ನು ಹೈಕೋರ್ಟ್ ಪ್ರದರ್ಶನ ಮಾಡಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತಿನ 2:30ರ ಆದೇಶ ಏನಿದೆ ಅದು ಕುತೂಹಲ ಮೂಡಿಸ್ತದೆ. ಜೊತೆಗೆ ಕಮಲ್ ಹಾಸನ್ ಪರ ವಕೀಲರು ಕೂಡ ಒಂದಷ್ಟು ಪ್ರಮಾಣ ಪತ್ರವನ್ನು ಸಲ್ಲಿಕೆಯನ್ನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಅಲ್ಲಿ ಕ್ಷಮೆಯಾಚನೆಯ ಪ್ರಮಾಣ ಪತ್ರವನ್ನು ಸಲ್ಲಿಕೆಯನ್ನು ಮಾಡ್ತಾರಾ ಅಥವಾ ಬಹಿರಂಗ ಕ್ಷಮೆಯಾಚನೆಯನ್ನು ಮಾಡ್ತೀವಿ ಅಂತೇಳಿ ಅಂದ್ರು ಹೈಕೋರ್ಟ್ಗೆ ಹೇಳ್ತಾರಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಇನ್ನೊಂದು 20-25 ನಿಮಿಷಕ್ಕೆ ಅರ್ಜಿ ವಿಚಾರಣೆ ಪ್ರಾರಂಭ ಆಗ್ತದೆ. ಆ ಸಂದರ್ಭದಲ್ಲಿ ಕಮಲ್ ಹಾಸನ್ ಅವರ ನಿಲುವೇನು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ತಿಳ್ಕೊಳ್ಳುವಂಥ ಸಾಧ್ಯತೆಗಳಿರುವಂಥದ್ದು. ದಿವ್ಯಾ, ಓಕೆ, ಕೋರ್ಟ್ನ ಛೀಮಾರಿಗೆ ತಲೆಬಾಗಿ ಅವರು ಕ್ಷಮೆ ಕೇಳ್ತೀನಿ ಅನ್ನುವಂತಹ ನಿರ್ಧಾರಕ್ಕೆ ಬರೋದಾದ್ರೆ ಕೋರ್ಟ್ ಯಾವ ರೀತಿಯಲ್ಲಿ ಕ್ಷಮೆ ಕೇಳಬೇಕು ಅನ್ನುವಂತಹ ನಿರ್ದೇಶನ ಕೊಡುವಂತಹ ಸಾಧ್ಯತೆ ಇದೆಯಾ ಮುರಳಿ? ಆ ರೀತಿಯ ಸಾಧ್ಯತೆಗಳನ್ನು ಗೆಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವರು ಕೊಡುವಂಥ ಪ್ರಮಾಣ ಪತ್ರದಲ್ಲಿ ಹೇಳ್ಬೋದು, ನಾನು ವಿಡಿಯೋ ತುಣುಕನ್ನು ಮಾಡಿ ಕರ್ನಾಟಕದ ಜನಕ್ಕೆ ಕ್ಷಮಾಪಣೆಯನ್ನು ಕೇಳ್ತೀನಿ ಅಂತ ಹೇಳ್ಬೋದು, ಅಥವಾ ಬಹಿರಂಗ ಪತ್ರವನ್ನು ಬರೆದು ಕ್ಷಮಾಪಣೆಯನ್ನು ಕೋರ್ತೀನಿ ಅಂತೇಳಿ ಕೇಳ್ಬೋದು. ಅದನ್ನು ಯಾವ ರೀತಿಯಲ್ಲಿ ಏನು ಪ್ರಮಾಣ ಪತ್ರವನ್ನು ಸಲ್ಲಿಕೆಯನ್ನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸ್ಪಷ್ಟವಾಗಿ ಬೇಕಾಗಿರುವಂಥದ್ದು. ಯಾಕೆಂದರೆ ಕೋರ್ಟ್ ಮತ್ತೆ ಪ್ರಾರಂಭ ಆಗುವಂಥದ್ದು 2:30ಕ್ಕೆ. ಆ ಸಂದರ್ಭದಲ್ಲಿ ನಿಲುವು ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಡ್ತಾರೆ. ಸ್ಪಷ್ಟನೆಯನ್ನು ಕೊಟ್ಟ ಬಳಿಕ ಚಲನಚಿತ್ರ ರಿಲೀಸ್ ಆಗಬೇಕಾ ರಿಲೀಸ್ ಆಗಬಾರ್ದಾ ಅನ್ನೋದ್ರ ಬಗ್ಗೆ ಒಂದು ತೀರ್ಮಾನವನ್ನು ಕೂಡ ಮಾಡಿಕೊಳ್ಳುವಂಥದ್ದು. ಬಹುತೇಕ 2:30ರ ಸಂದರ್ಭದಲ್ಲಿ ಪ್ರಮಾಣ ಪತ್ರವನ್ನು ಸಲ್ಲಿಕೆ ಮಾಡೋ ಸಂದರ್ಭ ಯಾವ ಅಂಶಗಳನ್ನು ಇಟ್ಕೊಂಡು ಪ್ರಮಾಣ ಪತ್ರವನ್ನು ಸಲ್ಲಿಕೆ ಅಫಿಡವಿಟ್ ಅನ್ನ ಸಲ್ಲಿಕೆ ಮಾಡ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಇದೆ. ಅಂದ್ರೆ ಅವ್ರೇನಾದ್ರೂ ಕ್ಷಮೆಯನ್ನ ಕೇಳ್ತೀನಿ, ಕ್ಷಮೆಯನ್ನ ಕೇಳಿದ್ರಿಂದ ನನಗೆ ನನ್ನ ಚಲನಚಿತ್ರ ರಿಲೀಸ್ ಆಗ್ಲಿಕ್ಕೆ ಕರ್ನಾಟಕದಲ್ಲಿ ರಿಲೀಸ್ ಆಗ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡಿ ಅಂತೇಳಿ ಕೇಳ್ಕೊಂಡ್ರೆ ಅದಕ್ಕೆ ಹೈಕೋರ್ಟ್ ಯಾವ ರೀತಿಯಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ ಅವರ ಕ್ಷಮಾಪಣಾ ಪತ್ರವನ್ನ ಅಥವಾ ಅವರ ನಿಲುವನ್ನ ಯಾವ ರೀತಿಯಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. 2:30ಕ್ಕೆ ಆ ನಿಲುವು ಏನು ಅನ್ನೋದು ಸ್ಪಷ್ಟವಾಗಿ ಗೊತ್ತಾದ ಬಳಿಕ ಹೈಕೋರ್ಟ್ ಮುಂದಿನ ತೀರ್ಮಾನವನ್ನು ಮಾಡುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ, ನಿಮ್ಮಲ್ಲ ಮಾಹಿತಿಗೆ. ಸದ್ಯ ಕೋರ್ಟ್ 2:30ವರೆಗೂ ಡೆಡ್ಲೈನ್ ಕೊಟ್ಟಿದೆ. ಮತ್ತೆ ಈ ಅರ್ಜಿಯ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳುತ್ತೆ. ಆಗ ಕಮಲ್ ಹಾಸನ್ ನಡೆಯನ್ನು ಗಮನಿಸಿ ಕೋರ್ಟ್ ಕೊಡುವಂತಹ ನಿರ್ಧಾರಗಳು, ಆದೇಶ ಏನಾಗಿರುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಒಟ್ಟಾರೆ ಹೇಳಿದೆ, ಮೊದಲು ಕ್ಷಮೆ, ಆ ನಂತರದಲ್ಲಿ ಉಳಿದದ್ದು ಅಂತ. ಮತ್ತು ನೀವೇನು ಭಾಷಾ ತಜ್ಞರ, ಇತಿಹಾಸಕಾರರ? ಹಾಗೊಂದು ವೇಳೆ ಹೌದು, ನಿಮ್ಮ ಸ್ಟಡಿಯಲ್ಲಿ ಮೊದಲು ತಮಿಳು ಅನಂತರ ಕನ್ನಡ ಅನ್ನೋದೇ ಆದರೆ ಅದರ ಸಂಬಂಧಿತ ದಾಖಲೆಗಳನ್ನ ಕೊಡಿ ಅಂತ ಕೂಡ ಕೋರ್ಟ್ ಹೇಳಿದೆ. ಅದೇ ಮೊಂಡು ವಾದವನ್ನು ಅವರು ಕಂಟಿನ್ಯೂ ಮಾಡ್ತಾರೆ ಅನ್ನೋದಾದರೆ ಅದನ್ನು ಕೋರ್ಟ್ ಮುಂದೆ ಸಬ್ಮಿಟ್ ಮಾಡಬೇಕು. ಹೇಗೆ, ಯಾವ ರೀತಿಯಲ್ಲಿ ತಮಿಳು ಕನ್ನಡಕ್ಕೆ ಅಮ್ಮ ಅನ್ನೋದನ್ನ ಅವರು ಪ್ರೂವ್ ಮಾಡಬೇಕಾಗತ್ತೆ. ಈಗ ಪ್ರೂವ್ ಮಾಡೋದಕ್ಕೆ ಹೋಗ್ತಾರಾ ಅಥವಾ ಕ್ಷಮೆ ಕಡೆಗೆ ಅವರ ಹೆಜ್ಜೆ ಇಡ್ತಾರಾ? ಇಷ್ಟೆಲ್ಲ ಆಗಿ ಕೋರ್ಟ್ ಕೂಡ ಅವರಿಗೆ ಚೀಮಾರಿ ಹಾಕಿ ಕ್ಷಮೆ ಕೇಳಬೇಕು ಅನ್ನೋ ಹಂತಕ್ಕೆ ಹೋಗುವ ಆ ಮೊಂಡತನ ಇದೆಯಲ್ಲ, ಆ ಆಟಿಟ್ಯೂಡ್ ಇದೆಯಲ್ಲ, ಅದಕ್ಕೆ ಒಂದು ಧಿಕ್ಕಾರ ಇರಲೇಬೇಕು. ಆ ವಿಷಯವಾಗಿ ಈಗ ಕೋರ್ಟ್ ಏನೇ ಜಡ್ಜ್ಮೆಂಟ್ ಕೊಡಬಹುದು. ನಾಳೆ ಸಿನಿಮಾ ರಿಲೀಸ್ ಮಾಡಿ ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಬಹುದು, ಇಲ್ಲ ಕ್ಷಮೆ ಕೇಳದೆ ಇದ್ರೆ ಕರ್ನಾಟಕದಲ್ಲಿ ರಿಲೀಸ್ ಮಾಡಲೇಬೇಡಿ ಅಂತ ಹೇಳಬಹುದು. ಆದರೆ ಕನ್ನಡಿಗರು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಇಷ್ಟು ಮೊಂಡತನಕ್ಕೆ ನಾವು ಯಾವ ರೀತಿಯಾಗಿ ಪ್ರತ್ಯುತ್ತರ ಕೊಡಬೇಕು ಅನ್ನೋದನ್ನ ಸ್ವಯಂ ನಿರ್ಧಾರ ಮಾಡಬೇಕು.